ಎಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಾನು ಇವತ್ತು ನಿಮಗೆ ಲ್ಯಾಂಡ್ ಸರ್ವೆ ರಿಲೇಟೆಡ್ ಫಿಸಿಕ್ಸ್ ಕ್ಲಾಸ್ ನಂಬರ್ 2 ಅಂದರೆ ಮ್ಯಾಗ್ನೆಟಿಸಮ್ ಬಗ್ಗೆ ಆಲ್ರೆಡಿ ನಾನೊಂದು ಕ್ಲಾಸ್ ಮಾಡಿದ್ದೆ. ಓಕೆ, ಮ್ಯಾಗ್ನೆಟಿಸಮ್ ಬಗ್ಗೆ ನಿಮ್ಗೆ ಆಲ್ರೆಡಿ ಕ್ಲಾಸ್ 1 ಮಾಡಿದ್ದೆ. ಆ ಕ್ಲಾಸ್ 1 ವಿಡಿಯೋನ ವಾಚ್ ಮಾಡಿ. ಆ ಕ್ಲಾಸ್ 1 ವಿಡಿಯೋನ ವಾಚ್ ಮಾಡಿದ್ರೇ ನೀವು ಇವತ್ತು ನಾನು ಹೇಳ್ಕೊಡೋ ಅಂಥ ಕ್ವಶನ್ ಏರಿಯಸ್ಗೆ ಆನ್ಸರ್ ಮಾಡೋ ಕೇಪಬಿಲಿಟಿ ಬರುತ್ತೆ. ಕಂಪ್ಲೀಟ್ ಆಗಂತಲ್ಲ, ಅಟ್ಲೀಸ್ಟ್ ಸಮ್ 20% ಆದರೂ ಬರುತ್ತೆ. ಓಕೆ, 20% ಆದರೂ ಅಟೆಂಡ್ ಮಾಡ್ತೀರಾ. ಈ ಕ್ವಶನ್ಸ್ ನಾನು ತೊಗೊತಿರೋಂಥದ್ದು ವೆರಿ ಮ್ಯಾಂಡೇಟರಿ ಕ್ವಶನ್ಸ್ ಆ್ಯಂಡ್ ಮಸ್ಟ್ ಆಸ್ಕ್ ಕ್ವಶನ್ಸ್ ಅಂತ ಕೇಳ್ಬೋದು. ಈ ಕ್ವಶನ್ಸು ಎಲ್ಲಿಂದ ತೊಗೊಂಡೆ, ಹೇಗೆ ಮಾಡಿದೆ, ಇದೆಲ್ಲ ಒನ್ ಆಫ್ ದಿ ಟಾಪಿಕ್. ಬಟ್ ಕ್ವಶನ್ ಏರಿಯಸ್ ಏನೇ ನಾವು ಡಿಸ್ಕಸ್ ಮಾಡ್ತೀವಿ, ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಎಕ್ಸಾಮಿನೇಷನ್. ನಿಮ್ಮ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಇವೆಲ್ಲ ಕ್ವಶನ್ ಏರಿಯಸು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತು ನಾವು ಕೆಲವು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಅಂತ. ಯಾರ್ಯಾರು ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ನ್ಯೂ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ನ್ಯೂ ಪೀಪಲ್ ಇದ್ದೀರಾ, ನನ್ನ ಚಾನಲ್ನ ಗೊತ್ತಿರಲಿಲ್ಲ ಬಟ್ ಈಗ ನೋಡ್ತಾ ಇದ್ದೀರಾ ಅಂತಂದು ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ದಟ್ ಯಾವುದೇ ಥರ ನಾನು ಹಾಕೋ ಕಂಟೆಂಟು ಪ್ರತಿ ದಿನ ಮಿನಿಮಮ್ 3 ವಿಡಿಯೋನಿಂದ 4 ವಿಡಿಯೋ ಹಾಕ್ತಾ ಇರ್ತೀನಿ. ನಿಮ್ಗೆ ಆ ಕ್ಲಾಸಸ್ದು ಮಿಸ್ ಆಗಲ್ಲ. ಸೊ ದಟ್ ಅಂಟಿಲ್ ನಿಮ್ಮ ಎಕ್ಸಾಮಿನೇಷನ್ ಬರೋ ತನಕ ನನ್ನ ಕ್ಲಾಸಸ್ನ ನೋಡ್ತಾ ಇರ್ರಿ, ಕೇಳ್ತಾ ಇರ್ರಿ. ಸೊ ದಟ್ ನೀವು ಟಾಪ್ ಮಾಡ್ತೀರಾ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋನಲ್ಲಿ ಹೇಳೋವಂತಹ ಕಂಟೆಂಟ್ ಲೈಕ್ ಆದರೆ ದಯಮಾಡಿ ಲೈಕ್ ಮಾಡಿ. ಓಕೆ, ಆ್ಯಂಡ್ ಶೇರ್ ಮಾಡಿ ನಿಮ್ಮ ಗೆಳೆಯರಿಗೆ. ಹಾಗೂ ಕಮೆಂಟ್ ಮಾಡಿ ಗೈಸ್. ಓಕೆ, ಕಮೆಂಟ್ ಮಾಡಿದಷ್ಟು ನನಗೆ ಡಿಫ್ರೆಂಟ್ ಟೈಪ್ಸ್ ಕ್ವಶನ್ಸ್ ನಾನು ತೊಗೊಂಬರ್ಬೇಕು. ಓಕೆ, ನೀವೆಲ್ಲ ಒಂದು ಕಡೆ ನೋಡಿರ್ತೀರ, ಸರ್ ಇದು ನನಗೇನು ಅರ್ಥ ಆಗಿಲ್ಲ ಅಂತ. ಸೊ ಆ ಥರ ಕ್ವಶನ್ಸ್ನ ನೀವು ಚಾಟಲ್ಲಿ ಬೇಕಾದರೆ ಪೋಸ್ಟ್ ಮಾಡಿ, ನಾನು ಆ ಕ್ವಶನ್ಸ್ನ ನೋಡಿಕೊಂಡು ಐ ವಿಲ್ ಡೂ ಎ ಸೊಲ್ಯೂಷನ್ ಫಾರ್ ಯು ಗೈಸ್. ಸೊ ಇನ್ನೂ ಯಾವುದಾದ್ರು ಕ್ವಶನ್ ನಿಮ್ಗೆ ಗೊತ್ತಾಗಿಲ್ಲ ಅಂತಂದು ಈ ನಂಬರ್ಗೆ ಸೆಂಡ್ ಮಾಡ್ಬೋದು. ಓಕೆ, ಈ ನಂಬರ್ಗೆ ಸೆಂಡ್ ಮಾಡಿ. ಸೊ ದಟ್ ನಾನು ನಿಮಗೆ ಸೊಲ್ಯೂಷನ್ನ ತಪ್ಪದೆ ಮಾಡಿ ಕಳಿಸ್ತೀನಿ ಗೆಳೆಯರೆ. ಓಕೆ, ನಿಮ್ಗೆ ಅದು ಟಫ್ ಅನಿಸಿದ್ರೆ. ಓಕೆ, ಸೊ ಲೆಟ್ ಅಸ್ ಬಿಗಿನ್ ಗೈಸ್. ಟುಡೇಸ್ ಟಾಪಿಕ್ ಈಸ್ ನಿಮ್ಮ ಫಿಸಿಕ್ಸಲ್ಲಿ ಬರೋಂಥ ಫಸ್ಟ್ ಚಾಪ್ಟರ್, ದಟ್ ಈಸ್ ಮ್ಯಾಗ್ನೆಟ್ ಅಥವಾ ಮ್ಯಾಗ್ನೆಟಿಸಮ್. ಮ್ಯಾಗ್ನೆಟಿಸಮ್ ಬಗ್ಗೆ ನಾವು ಆಲ್ರೆಡಿ ನೋಡಿದ್ವಿ, ಒಂದು ಬೇಸಿಕ್ಸ್ ನೋಡಿದ್ವಿ, ಏನೇನು ಡಿಸ್ಕಸ್ ಮಾಡಿದ್ವಿ, ವಾಟ್ ಈಸ್ ಮ್ಯಾಗ್ನೆಟ್ ಅನ್ನೋದು ನೋಡಿದ್ವಿ. ಓಕೆ, ವಾಟ್ ಈಸ್ ಮ್ಯಾಗ್ನೆಟ್ ಅನ್ನೋದು ನೋಡಿದ್ವಿ. ನ್ಯಾಚುರಲ್ ಮ್ಯಾಗ್ನೆಟ್ ಏನಿರುತ್ತೆ ಅಂತ ನೋಡಿದ್ವಿ. ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಏನಿರುತ್ತೆ ಅಂತ ನೋಡಿದ್ವಿ. ಓಕೆ, ಹಾಗೂ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ ಸಹ ಏನಿರುತ್ತೆ ಅನ್ನೋದು ಸಹ ನಾವು ನೋಡಿದ್ವಿ. ಯಾವುದು ನಮ್ಮ ಫಸ್ಟ್ ಕ್ಲಾಸಲ್ಲಿ. ಇವತ್ತು ಆ ಕ್ವಶನ್ ಏರಿಯಸ್ ಮೇಲೆ, ಆ ಪರ್ಟಿಕ್ಯುಲರ್ ಟಾಪಿಕ್ಸ್ ಮೇಲೆ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ನೋಡಿ ಗೈಸ್, ಇದೇ ನಾವು ಮಾಡಿರೋಂಥದ್ದು ನ್ಯಾಚುರಲ್ ಮ್ಯಾಗ್ನೆಟು ಅಂದರೆ ಏನು, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಏನು ಮಾಡಿರ್ತಾರೆ, ಮತ್ತು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ಸ್ ಏನಿರುತ್ತೆ ಅನ್ನೋದು ಡಿಸ್ಕಸ್ ಮಾಡಿದ್ವಿ. ಸೊ ಲೆಟ್ ಅಸ್ ಕಮ್ ಟುವರ್ಡ್ಸ್ ದ ಟಾಪಿಕ್ ಗೈಸ್. ಫಸ್ಟು ಹಾರ್ಸ್ ಶೂ ಮ್ಯಾಗ್ನೆಟ್. ಹಾರ್ಸ್ ಶೂ, ಹಾರ್ಸ್ ಇನ್ ಶೂ ಅಂದರೆ ಹಾರ್ಸ್ಗೆ ಕೆಳಗಡೆ ಶೂ ಇರುತ್ತೆ ಈ ಥರ. ಓಕೆ, ಇದರೊಳಗಡೆ ಆಫ್ ಕೋರ್ಸ್ ಈ ಥರ ಇರುತ್ತೆ. ಓಕೆ, ಹಾರ್ಸಿನ ಕಾಲು ತುದಿಯಲ್ಲಿ ಇರೋ ಅಂತ ಒಂದು ಮೆಟಲ್, ಇಲ್ಲಿ ಏನು ಮಾಡ್ತಾರೆ, ಈ ಸುತ್ತು ಒಂದು ಮೆಟಲ್ನ ಹಾಕಿರ್ತಾರೆ. ಓಕೆ, ಮೆಟಲ್ ಹೇಗಿರುತ್ತೆ ಅಂದರೆ ಈ ಥರ ಇರುತ್ತೆ. ಇದನ್ನು ಸಪ್ರೇಟ್ ಆಗಿ ತಗೊಂಡ್ರೆ, ಬರೀ ಹಾರ್ಸ್ ಶೂ ಮಾತ್ರ ನಾನು ಹೊರಗಡೆ ತಗೊಂಡ್ರೆ ಈ ಥರ ಬರುತ್ತೆ. ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ, ಒಂದು ನಾರ್ತ್ ಒಂದು ಸೌತ್ ಪೋಲ್. ಇದನ್ನು ನಾವು ಹಾರ್ಸಿನ ಶೂ ಥರ ಕಾಣುತ್ತೆ. ಹಾರ್ಸ್ ಅಂದೇನು, ಕುದುರೆನ ಶೂ, ನಾವು ಮನುಷ್ಯರು ಶೂ ಹಾಕಿದ್ರೆ ಹೇಗಿರುತ್ತಲ್ಲ ಆ ಥರ ಕುದುರೆ ಶೂ ಹಾಕಿದ್ರೆ ಈ ಥರ ಇರುತ್ತೆ. ಅದಕ್ಕೆ ಅದನ್ನು ಹಾರ್ಸಲ್ಲಿ ಹಾರ್ಸ್ ಶೂ ಶೇಪಲ್ಲಿ ಇರೋದ್ರಿಂದ ಅದನ್ನು ಹಾರ್ಸ್ ಶೂ ಮ್ಯಾಗ್ನೆಟ್ ಅಂತ ಕರಿತೀವಿ. ಈ ಥರ ಮ್ಯಾಗ್ನೆಟ್ ಅದು ಯಾವ ಟೈಪ್ ಆಫ್ ಮ್ಯಾಗ್ನೆಟ್ ಅಂತ ಕೇಳ್ತಿದ್ದಾರೆ ಗೈಸ್. ನೀವು ಈ ಥರ ಮ್ಯಾಗ್ನೆಟು ಅಂತ ಅಂದಿದ್ದೆ, ಇದೊಂದು ಶೇಪ್ ಇದೆ ಅಂತಂದ್ರೆ ಏನು, ಅಲ್ಲಿ ಹ್ಯೂಮನ್ ಎಫರ್ಟ್ಸ್ ಇದೆ. ಶೇಪ್ ಇದೆ ಯಾಕಂದ್ರೆ ಹಾರ್ಸ್ ಶೂನಲ್ಲೇ ಶೇಪ್ ಕೊಡಬೇಕು. ಸೊ ಹ್ಯೂಮನ್ ಎಫರ್ಟ್ಸ್ ಇದೆ ಅಂತಂದ್ರೆ, ಹ್ಯೂಮನ್ ಎಫರ್ಟ್ಸ್ ಕಂಡು ಬಂತು ಅಂತಂದ್ರೆ ಆ ಶೇಪ್ ಕೊಡೋದ್ರಲ್ಲಿ ಪಕ್ಕಾ ಇದು ನ್ಯಾಚುರಲ್ ಆಗಕ್ಕೆ ಚಾನ್ಸೇ ಇಲ್ಲ. ನ್ಯಾಚುರಲ್ ಅಂದೇನು, ನ್ಯಾಚುರಲ್ ಆಗಿ ಸಿಗೋ ಅಂತಹ ಮ್ಯಾಗ್ನೆಟ್, ಅದು ನ್ಯಾಚುರಲ್ ಮ್ಯಾಗ್ನೆಟ್. ನಾನು ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ನಿಮಗೆ, ಸ್ಟ್ರಾನ್ಶಿಯಂ, ಓಕೆ, ಮಾಲಿಬ್ಡಿನಮ್, ನಿಯೋಡಿಮಿಯಂ,
ಇವೆಲ್ಲೇನು ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ, REPM, ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಇದು ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅಲ್ಲಿ ಬರುತ್ತೆ. ಇವೆಲ್ಲ ಸಾಧಾರಣವಾಗಿ ಕಲ್ಲು ಫಾರ್ಮಲ್ಲಿ, ಮಣ್ಣು ಫಾರ್ಮಲ್ಲಿ ಸಿಗುತ್ತೆ. ಬಟ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅನ್ನೋದು ಹ್ಯೂಮನ್ ಕಂಪಲ್ಸರಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಏನು, ಹ್ಯೂಮನ್ ಇನ್ವಾಲ್ವ್ಮೆಂಟ್ ಇಸ್ ಮ್ಯಾಂಡೇಟರಿ. ಹ್ಯೂಮನ್ ಇನ್ವಾಲ್ವ್ಮೆಂಟ್ ಕಂಪಲ್ಸರಿ ಇರುತ್ತೆ. ಹ್ಯೂಮನ್ ಇನ್ವಾಲ್ವ್ಮೆಂಟ್ ಅಂದರೆ ಹ್ಯೂಮನ್ಸ್ ಅವರಾಗಿ ಎಫರ್ಟ್ಸ್ ಹಾಕಿ ಅವ್ರಿಗೆ ಬೇಕಾದಂಗೆ ಡಿಸೈನ್ ಮಾಡ್ಕೊಳೋದು, ನಮಗೆ ಬೇಕಾಗಿರೋ ಹಾಗೆ ನಾವು ಡಿಸೈನ್ ಮಾಡ್ಕೊಂಡ್ರೆ ಅದನ್ನ ನಾವು ಏನಂತ ಕರಿತೀವಿ, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಸೊ ಹಾರ್ಶೂ ಮ್ಯಾಗ್ನೆಟ್ ಅನ್ನೋದು ಒನ್ ಆಫ್ ದಿ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್, ಒನ್ ಆಫ್ ದಿ. ಅದೇ ತರ ಬಾರ್ ಮ್ಯಾಗ್ನೆಟ್ ಅಂತ ಬರುತ್ತೆ. ಬಾರ್ ಮ್ಯಾಗ್ನೆಟ್ ಸಹ ನಾವೇ ಮಾಡ್ಕೋತೀವಿ, ಈ ತರ ಇರುತ್ತೆ. ಇದು ಬಾರ್ ಮ್ಯಾಗ್ನೆಟ್. ಬಾರ್ ಮ್ಯಾಗ್ನೆಟ್ ಸಹ ಇಟ್ಸ್ ನಾಟ್ ನ್ಯಾಚುರಲ್ ಮ್ಯಾಗ್ನೆಟ್, ಇವೆಲ್ಲ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್. ಓಕೆ, ಇವೆರಡು ಏನಾಗುತ್ತೆ, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್. ಯಾಕೆ ನಾವು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ನ ಮಾಡ್ಕೋಬೇಕು? ನ್ಯಾಚುರಲ್ ಆಗಿ ಸಿಗೋಂತನ ಡೈರೆಕ್ಟ್ ಆಗಿ ಯೂಸ್ ಮಾಡಿ ಮಾಡ್ಕೊಳಕ್ಕಾಗಲ್ವಾ? ಆಗುತ್ತೆ, ಬಟ್ ನಾವು ಮೋಟ್ರಲ್ಲಿ ಮ್ಯಾಗ್ನೆಟ್ನ ಇಡಬೇಕು. ಒಂದು ಮೋಟರ್ ಇರುತ್ತೆ, ಒಂದು ಜನರೇಟರ್ ಇರುತ್ತೆ. ಜನರೇಟರ್ ಇದೇ ಥರ ಸರ್ಕ್ಯುಲರ್ ಫಾರ್ಮಲ್ಲಿ ಇರುತ್ತೆ. ಇಲ್ಲಿ ನಾನೇನು ಮಾಡ್ತೀನಿ, ಒಂದು ಮ್ಯಾಗ್ನೆಟ್ ಹಾಕ್ತೀನಿ, ಇಲ್ಲೊಂದು ಮ್ಯಾಗ್ನೆಟು, ಇಲ್ಲೊಂದು ಮ್ಯಾಗ್ನೆಟು, ಇಲ್ಲೊಂದು ಮ್ಯಾಗ್ನೆಟು. ಇವೆಲ್ಲಾನು ನಾರ್ತ್ ಸೌತ್, ನಾರ್ತ್ ಸೌತ್. ಓಕೆ, ಇಲ್ಲ ಇಲ್ಲಿ ನಾರ್ತ್, ಇಲ್ಲ ಸೌತ್ ಇದೆ ಅಂತ ಇಟ್ಕೊಳ್ಳಿ. ಮತ್ತೆ ಅದೇ ಥರ ಇಲ್ಲಿ ನಾರ್ತ್, ಇಲ್ಲಿ ಸೌತ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ನಾರ್ತ್ ಸೌತ್ ಇದೆ. ಬಟ್ ಈ ಥರ ಇದ್ದಲ್ಲಿ ಓಕೆ, ನಾವು ಮ್ಯಾಗ್ನೆಟ್ಸ್ನ ಇಡಬೇಕು ಅಂತಂದ್ರೆ ನ್ಯಾಚುರಲ್ ಕಲ್ಲನ್ನು ತಗೊಂಡ್ಬಂದು ಒಳಗಡೆ ಇಡೋಕ್ಕಾಗಲ್ಲ, ಅದಕ್ಕೆ ನಾವು ಶೇಪ್ ಕೊಡಲೇಬೇಕು. ಸೊ ಅಂದೇ ಅಕಾರ್ಡಿಂಗ್ ಟು ನಮ್ಮ ಡೈಮೆನ್ಷನ್ಸ್ಗೆ ಬೇಕಾಗಿರೋ ಹಾಗೆ ನಾವು ಅದನ್ನು ಡಿಸೈನ್ ಮಾಡಬೇಕು ಅಂತಂದ್ರೆ ಕಂಪಲ್ಸರಿ ಆರ್ಟಿಫಿಷಿಯಲ್ ವರ್ಕ್ ಬೇಕೇ ಬೇಕು ಒಂದು ಮ್ಯಾಗ್ನೆಟ್ಗೆ. ಈಗ ಸಿಗುವಂತ ಇದನ್ನು ನ್ಯಾಚುರಲ್ ಆಗೇ ಸಿಗುತ್ತೆ, ಬಟ್ ಈ ಶೇಪಲ್ಲಿ ಸಿಗಲ್ಲ. ಅರ್ಥ ಆಯ್ತಾ ಗೆಳೆಯರೆ? ಈ ಶೇಪಲ್ಲಿ ಮ್ಯಾಗ್ನೆಟ್ ಸಿಗಲ್ಲ. ಮ್ಯಾಗ್ನೆಟ್ಗೆ ಹಲವಾರು ಪ್ರಾಪರ್ಟೀಸ್ ಬರುತ್ತೆ. ರಿಟೆಂಟಿವಿಟಿ ಅಂತ ಕರಿತೀವಿ, ಕೊಯರ್ಸಿವಿಟಿ ಅಂತ ಕರಿತೀವಿ, ಕ್ಯೂರಿ ಟೆಂಪರೇಚರ್ ಅಂತ ಕರಿತೀವಿ. ಸೊ ಇವೆಲ್ಲ ಒನ್ ಆಫ್ ದಿ ಪ್ರಾಪರ್ಟೀಸ್. ಅದನ್ನು ನಾನು ಜಾಸ್ತಿ ಡಿಸ್ಕಸ್ ಮಾಡಿಲ್ಲ, ಸೊ ಬೇಸಿಕ್ಸ್ ಅಷ್ಟೇ ಹೇಳಿದ್ದೆ. ಇದನ್ನು ನಾವು ಇವತ್ತು ಟಾಪಿಕಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ. ಸೊ ಆರ್ಟಿಫಿಷಿಯಲ್ ಮ್ಯಾಗ್ನೆಟು ಬಂದು ನಮಗೆ ನ್ಯಾಚುರಲ್ ಆಗಿ ಅವೈಲೇಬಲ್ ಇರಲ್ಲ, ನಾವೇ ಹ್ಯೂಮನ್ ಇಂದ ಆ ಶೇಪ್ಸ್ ಕೊಟ್ಕೊಂತೀವಿ, ಅದನ್ನ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಇನ್ನೂ ಒಂದು ಬರುತ್ತೆ ಎಲೆಕ್ಟ್ರೋ ಮ್ಯಾಗ್ನೆಟ್. ಇದನ್ನ ನೀವು ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತಾನೂ ಕರಿಬೋದು. ಈ ತರ ಮೇಲೆ ನಾನು ವೈರ್ನ ಹಾಕಿ ಹಿಂಗೆ ಹೊರಗಡೆ ಹೇಳ್ಕೊಂಡ್ರೆ ಈ ವೈರ್ ಏನು ಸುತ್ತಿದ್ದೀನಲ್ವಾ, ಇದ್ರ ಮೇಲೆ ಒಂದು ಐರನ್ ಪೀಸ್ ಅನ್ಕೊಳ್ಳಿ. ಇದು ಒಂದು ಐರನ್ ಪೀಸ್. ಐರನ್ ಪೀಸ್ ಮೇಲೆ ಏನು ಮಾಡಿದ್ದೀನಿ, ವೈರ್ನ ಸುತ್ತಿದ್ದೀನಿ. ಈಗ ಯಾವುದೇ ಒಂದು ಐರನ್ ಪೀಸ್ ಇದೆ, ಅದರ ಮೇಲೆ ನಾನು ಈ ಥರ ವೈರ್ನ ಸುತ್ತಿದ್ದೀನಿ. ಇಲ್ಲಿ ನಾನೇನು ಮಾಡ್ತೀನಿ, ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಬ್ಯಾಟ್ರಿನೋ ಸೆಲ್ಸ್ ಕನೆಕ್ಟ್ ಮಾಡ್ತೀನಿ. ನಮ್ಮ ಮನೇಲಿ ಬರ್ತಾವಲ್ಲ 1.5 ವೋಲ್ಟ್ ಸೆಲ್ಸ್, ಸಣ್ಣ ಸೆಲ್, ವಾಚಲ್ಲಿ ಹಾಕಿರ್ತೀವಿ ನೋಡಿ, ಒಂದು ಕಡೆ ಪಾಸಿಟಿವ್ ಇನ್ನೊಂದು ಕಡೆ ನೆಗೆಟಿವ್ ಇರುತ್ತೆ. ಈ ಥರ ಸೆಲ್ಸ್ನ ಎರಡು ಹಾಕ್ತೀನಿ, ಹೀಗೆ ವೈರ್ಗೆ ಕನೆಕ್ಟ್ ಮಾಡ್ತೀನಿ. ಹಾಗೇನಾಗುತ್ತೆ, ವೈರ್ ಮ್ಯಾಗ್ನೆಟೈಸ್ ಆಗುತ್ತೆ. ಏನಂತಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಕಣ್ಣಿಗೆ ಕಾಣದೇ ಇರೋಂತಹ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆದಾಗ ಏನು ಮಾಡುತ್ತೆ, ಈ ಐರನ್ ಕೋರ್ ಇದೆಲ್ಲ ಒಳಗಡೆ, ಈ ಐರನ್ ಕೋರ್ನ ಸಹ ಅದು ಏನು ಮಾಡುತ್ತೆ, ಮ್ಯಾಗ್ನೆಟೈಸ್ ಮಾಡುತ್ತೆ. ಆಗ ನೀವೇನಾದ್ರೂ ಒಂದು ಸಣ್ಣ ಐರನ್ ಪೀಸ್ ಇದು ಹತ್ರ ತೊಗೊಂಬಂದು ಇದು ಅಂಟ್ಕೊಳ್ಳುತ್ತೆ. ಹತ್ರ ತೊಗೊಂಬಂದು ಏನೇ ತೊಗೊಂಬಂದು ಅಂಟ್ಕೊಳ್ಳುತ್ತೆ. ಯಾಕೆ ಅಂದರೆ ನೀವು ಆದಮೇಲೆ ಈ ವೈರ್ನ ತೆಗೆದುಬಿಟ್ಟು ಇದನ್ನು ಸಪ್ರೇಟಾಗಿ ಇಟ್ಟರು ಸಹ ಸ್ವಲ್ಪ ಹೊತ್ತಿಗೆ ಅದು ಮ್ಯಾಗ್ನೆಟ್ ಥರ ಆ್ಯಕ್ಟ್ ಮಾಡುತ್ತೆ. ಅದು ಯಾಕೆ ಅಂತಂದರೆ ಡ್ಯೂ ಟು ದ ರೆಸಿಡ್ಯೂಯಲ್ ಮ್ಯಾಗ್ನೆಟಿಸಮ್. ಅದು ನೆನಪಿಟ್ಕೊಳ್ಳಿ ವರ್ಡ್, ರೆಸಿಡ್ಯೂಯಲ್ ಮ್ಯಾಗ್ನೆಟಿಸಮ್ ಅಂದರೆ ಏನು, ಇದು ನಿಮಗೆ ಕೇಳೋ ಚಾನ್ಸಸ್ ಇದೆ ಎಕ್ಸಾಮಲ್ಲಿ. ಯಾವುದೇ ಒಂದಕ್ಕೆ ಪವರ್ ಕೊಡ್ತೀವಿ ಅಂದರೆ ವೋಲ್ಟೇಜ್ ಕೊಡ್ತೀವಿ, ಇದು ವೋಲ್ಟೇಜ್ ಕೊಡ್ತೀವಿ, ಮ್ಯಾಗ್ನೆಟೈಸ್ ಆಗುತ್ತೆ. ಆದಮೇಲೆ ವೋಲ್ಟೇಜ್ ತೆಗೆದಿದ್ದೆ ಡಿಮ್ಯಾಗ್ನೆಟೈಸ್ ಆಗೋಗುತ್ತೆ. ಬಟ್ ಡಿಮ್ಯಾಗ್ನೆಟೈಸ್ ಆಗೋ ತನಕ ಸ್ವಲ್ಪ ಮ್ಯಾಗ್ನೆಟಿಸಮ್ ಇರುತ್ತೆ. ಆ ಮ್ಯಾಗ್ನೆಟಿಸಮ್ನ ನಾವು ರೆಸಿಡ್ಯೂಯಲ್ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಇನ್ನೊಂದ್ಸಲ ಹೇಳ್ತೀನಿ ಗೆಳೆಯರೆ, ಯಾವುದೇ ಒಂದು ಐರನ್ ಪೀಸ್ನ ಫಸ್ಟು ಪವರ್ ಕೊಟ್ಬಿಟ್ಟು ಒಂದು ವೈರ್ ಸುತ್ತಿ ಮ್ಯಾಗ್ನೆಟೈಸ್ ಮಾಡ್ತೀವಿ. ಅದಾದ ನಂತರ ಇಮಿಡಿಯೇಟ್ ಆಗಿ ಆ ವೋಲ್ಟೇಜ್ನ ತೆಗ್ದೀವಿ ಅಂತಂದರೆ ಏನಾಗುತ್ತೆ,
ಡಿಮ್ಯಾಗ್ನೆಟೈಸ್ ಆಗೋಗುತ್ತೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರೋದೆಲ್ಲ ಕೊಲಾಪ್ಸ್ ಆಗೋಗುತ್ತೆ. ಕೊಲಾಪ್ಸ್ ಅಂದೇನು? ಸತ್ತೋಗುತ್ತೆ. ಇದಕ್ಕೆ ಪವರ್ ಕೊಟ್ಟಾಗ ಇದಕ್ಕೆ ಜೀವ ಬರುತ್ತೆ, ಪವರ್ ತೆಗೆದಾಗ ಜೀವ ಹೋಗುತ್ತೆ. ಬಟ್ ಎಷ್ಟು ತನಕ ಇದ್ದು ಹೋಗುತ್ತೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಪವರ್ ತೆಗ್ದಿದ್ದೆ ಇಮಿಡಿಯೇಟ್ ಆಗಿ ಹೋಗುತ್ತಾ? ಇಲ್ಲ. ಇದನ್ನ ಗ್ರಾಫಲ್ಲಿ ಹೇಳ್ಬೇಕಂದ್ರೆ ನಿಮಗೆ ಫಸ್ಟ್ ಪವರ್ ಕೊಟ್ಟಾಗ ಇದು ವೋಲ್ಟೇಜ್ ಅಂತ ಇಟ್ಕೊಳ್ಳಿ, ವೋಲ್ಟೇಜ್ ಕೊಡ್ತೀವಿ. ವೋಲ್ಟೇಜ್ ಎಷ್ಟು? ಇಲ್ಲಿ ತನಕ ವೋಲ್ಟೇಜ್ ಕೊಟ್ಟಿದ್ದೀನಿ ನಾನು. ಇಲ್ಲಿಗೆ ತನಕ ಏನಾಗುತ್ತೆ? ಚಾರ್ಜ್ ಆಗುತ್ತೆ. ಇದೇನು? ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ನ ನಾವು ಈ ಥರ ಫೈಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಇಟ್ಕೊಳ್ಳಿ. ಮ್ಯಾಗ್ನೆಟಿಕ್ ಏನು ಫ್ಲಕ್ಸ್. ಓಕೆ, ಈ ಝೀರೋನಿಂದ ಅಲ್ಲಿ ತನಕ ಎನರ್ಜೈಸ್ ಆಗುತ್ತೆ ಐರನ್ ಪೀಸು. ಆದಮೇಲೆ ವೋಲ್ಟೇಜ್ ನಾನು ಬಿಟ್ಟಿದ್ದೆ ಅಂದರೆ ಇಲ್ಲಿಗೆ ತೆಗೆದು ಬಿಡ್ತೀನಿ ವೋಲ್ಟೇಜ್ನ. ಅವಾಗ ಏನು ಮಾಡ್ತೀನಿ? ಝೀರೋಗೆ ತೊಗೊಂಬಂದ್ಬಿಡ್ತೀನಿ. ಝೀರೋಗೆ ಮಾಡಿದ್ದೆ, ಆಗೇನಾಗುತ್ತೆ? ಇದೂ ಝೀರೋಗೆ ಬರಬೇಕಾ? ಝೀರೋಗೆ ಬರುತ್ತೆ, ಬಟ್ ಇಮಿಡಿಯೇಟ್ ಆಗಿ ಝೀರೋಗೆ ಬರಲ್ಲ. ಇಲ್ಲಿ ಸ್ವಲ್ಪ ಟೈಮ್ ತನಕ ಹೀಗೆ ಇರುತ್ತೆ, ಹೀಗೆ ಡ್ರಾಪ್ ಡೌನ್ ಆಗಬೇಕಾದಾಗ ಹೀಗೆ ಬರುತ್ತೆ, ಆದಮೇಲೆ ನಿಧಾನಕ್ಕೆ ಹಿಂಗೆ ಡೌನ್ ಆಗುತ್ತೆ. ಈ ಪೋರ್ಷನ್ ಏನಿದೆಯಲ್ಲ, ಈ ಪೋರ್ಷನ್ನ ನಾವು ಏನಂತ ಕರಿತೀವಿ? ಈ ಪೋರ್ಷನ್ನ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಆ ಪವರ್ ತೆಗ್ದಾದ ನಂತರನೂ ಸ್ವಲ್ಪ ಮ್ಯಾಗ್ನೆಟಿಸಮ್ ಉಳ್ಕೊಳ್ಳುತ್ತದೆ, ಅದು ರೆಸಿಡಿಯಲ್ ಮ್ಯಾಗ್ನೆಟಿಸಮ್. ಇದು ನೆನ್ಪಿಟ್ಕೊಳ್ಳಿ, ಈ ಟರ್ಮ್ನ ಕೇಳೋ ಚಾನ್ಸಸ್ ಇದೆ ಎಕ್ಸಾಮಿನೇಷನಲ್ಲಿ. ಓಕೆ, ಈಗ ಇದನ್ನ ನಾನು ಯಾಕೆ ಹೇಳಿದೆ ಅಂದರೆ, ಇದನ್ನ ನಾವು ಈ ಥರ ಮ್ಯಾಗ್ನೆಟ್ಸ್ನ ನಾವು ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತ ಕರಿತೀವಿ. ಏನು? ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂದರೆ ಏನು ಮೀನಿಂಗು? ಯಾವುದೇ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತಂದರೆ ಪವರ್ ವೋಲ್ಟೇಜ್ ಕೊಟ್ಟಾಗ ಮ್ಯಾಗ್ನೆಟೈಸ್ ಆಗುತ್ತೆ, ವೋಲ್ಟೇಜ್ ತೆಗೆದಾಗ ಡಿಮ್ಯಾಗ್ನೆಟೈಸ್ ಆಗೋಗುತ್ತೆ. ಇದೂ ಸಹ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್, ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಎಕ್ಸಾಂಪಲ್. ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅಲ್ಲಿ ಈ ಬರೀ ಬಾರ್ ಮ್ಯಾಗ್ನೆಟ್, ಹಾರ್ಸ್ ಮ್ಯಾಗ್ನೆಟ್ ಒಂದೇ ಅಲ್ಲ, ಇನ್ನೂ ಒಂದು ಬರುತ್ತೆ. ಯಾವುದು? ಎಲೆಕ್ಟ್ರೋ ಮ್ಯಾಗ್ನೆಟ್. ಇದನ್ನ ಸಮಟೈಮ್ಸ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತಾನೂ ಕರೀತಾರೆ. ಯಾಕೆ ಅಂತಂದ್ರೆ ಯಾವಾಗಲೂ ವೋಲ್ಟೇಜ್ ಕೊಟ್ಟಿದ್ರೆ. ಓಕೆ, ಬಟ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಕ್ಯಾಟಗರಿನಲ್ಲೇ ಬರುತ್ತೆ. ಆರ್ಟಿಫಿಷಿಯಲ್ ಎರಡು ಥರ, ಒಂದು ಪರ್ಮನೆಂಟು, ಒಂದು ಟೆಂಪರರಿ. ಸೊ ಇವೆಲ್ಲ ಪರ್ಮನೆಂಟ್ ಮ್ಯಾಗ್ನೆಟ್ಸು. ಇದು ಒಂಥರ ಟೆಂಪ್ರರಿ ಅಂತ ಕರಿಬೋದು ನೀವು. ಎಲೆಕ್ಟ್ರೋ ಮ್ಯಾಗ್ನೆಟ್ ಟೆಂಪ್ರರಿ ಮ್ಯಾಗ್ನೆಟ್ ಅಂತ ಕರಿಬೋದು. ಯಾಕಂದರೆ ಪವರ್ ತೆಗೆದಿದೆ, ಪವರ್ ಸ್ವಿಚ್ ಆಫ್ ಆಗಿದ್ದೆ ಏನಾಗುತ್ತೆ? ಆಫ್ ಆಗೋಗುತ್ತೆ. ಓಕೆ, ನೆಕ್ಸ್ಟ್. ಈಗ ಒಂದು ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟ್, ಫ್ರೀಯಾಗಿ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಮ್ಯಾಗ್ನೆಟ್ನ. A freely suspended magnet aligns in which direction? ಯಾವ ಡೈರೆಕ್ಷನ್ ಅಲ್ಲಿ? ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಒಂದು ಯಾವುದೇ ಒಂದು ಮ್ಯಾಗ್ನೆಟ್ ಇದೆ ಅಂದ್ರೆ ನಾರ್ತ್ ಸೌತ್ ಡೈರೆಕ್ಷನ್ ಅಲ್ಲೇ ಇರುತ್ತೆ. ಓಕೆ, ನಾರ್ತ್ ಸೌತ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಎ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟ್ ಅಲೈನ್ಸ್ ಇನ್ ವಿಚ್ ಡೈರೆಕ್ಷನ್ ಅಂದ್ರೆ ಆಲ್ವೇಸ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ಈ ಯಾವುದು ಡೈರೆಕ್ಷನ್ ಅಲ್ಲಿ ಅಲೈನ್ ಆಗಲ್ಲ. ಈ ಡೈರೆಕ್ಷನ್ಸ್ ಅಂದ್ರೆ ಡಸ್ ನಾಟ್ ಅಲೈನ್. ಫ್ರೀಲಿ ಸಸ್ಪೆಂಡೆಡ್ ಅಲೈನ್ ಆಗಲ್ಲ. ಕಂಪಾಸ್ ಸಹ ಅದೇ ತರನೇ. ಕಂಪಾಸ್ ಇದ್ರೂ ಸಹ ಕಂಪಾಸ್ ಡಸ್ ನಾಟ್ ಅಲೈನ್ ಇನ್ ದೀಸ್ ಡೈರೆಕ್ಷನ್ಸ್, ಓನ್ಲಿ ಅಲೈನ್ಸ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ಓಕೆ, ನೆಕ್ಸ್ಟ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಮೆಟೀರಿಯಲ್ ಡಿಸ್ಪ್ಲೇ ಹೈಯರ್ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ? ಗೈಸ್, ಇಲ್ಲಿ ನಾನೊಂದು ಟೇಬಲ್ ಹಾಕಬೇಕಿತ್ತು, ಆ ಟೇಬಲ್ ಮಿಸ್ ಮಾಡಿಬಿಟ್ಟಿದ್ದೀನಿ. ಹೈಯರ್ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಅಂತಂದ್ರೆ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂದ್ರೆ ಸಸೆಪ್ಟಬಿಲಿಟಿ ಈ ತರ ಇರುತ್ತೆ, XE. ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಲ್ಲಿ ಸ್ಮಾಲ್ ವ್ಯಾಲ್ಯೂ ಇರುತ್ತೆ, ಬಟ್ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಓಕೆ, ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಲ್ಲಿ ಸಸೆಪ್ಟಬಿಲಿಟಿ, ಇದು XE ಅನ್ನೋದು ಸಸೆಪ್ಟಬಿಲಿಟಿ ಸಿಂಬಲ್, ಇದನ್ನು ಸ್ಮಾಲ್ ಇರುತ್ತೆ ಬಟ್ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಫೆರ್ರೋಮ್ಯಾಗ್ನೆಟಿಕ್ ಅಲ್ಲಿ ಸಸೆಪ್ಟಬಿಲಿಟಿ ಏನಿರುತ್ತೆ, ಲಾರ್ಜ್ ವ್ಯಾಲ್ಯೂ ಇರುತ್ತೆ ಅಂಡ್ ಪಾಸಿಟಿವ್ ಡೈರೆಕ್ಷನ್ ಇರುತ್ತೆ. ಅಂದ್ರೆ ಇವಾಗ ಯಾವ್ದು ಜಾಸ್ತಿ ಇದ್ದಂಗೆ ಒನ್ ಆಫ್ ದಿ ಫೆರ್ರೋಮ್ಯಾಗ್ನೆಟಿಕ್ ಬಂದು ನಿಮಗೆ ಏನು, ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಆಲ್ವೇಸ್ ಹ್ಯಾವ್ ಹೈಯರ್ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ. ಓಕೆ, ಇನ್ನೂ ಒಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಇದರಲ್ಲಿ ನೋಡಿ, ಒಂದು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಆಗಿರ್ಬೋದು, ಪ್ಯಾರಾ ಆಗಿರ್ಬೋದು, ಇನ್ನೊಂದು ಫೆರ್ರೋಮ್ಯಾಗ್ನೆಟಿಕ್ ಆಗಿರ್ಬೋದು. ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಎಂದೇನು? ಸಬ್ಸ್ಟೆನ್ಸಸ್ ಆರ್ ದೋ ಸಬ್ಸ್ಟೆನ್ಸಸ್ ವಿಚ್ ಆರ್ ಫ್ರೀಲಿ ರಿಪಲ್ಡ್ ಬೈ ದ ಮ್ಯಾಗ್ನೆಟ್. ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತಂದ್ರೆ ಫ್ರೀ ಆಗಿ ರಿಪಲ್ ಆಗೋಗುತ್ತೆ. ಒಂದು ಯಾವುದೇ ಒಂದು ಮ್ಯಾಗ್ನೆಟ್ನ ಹತ್ರಕ್ಕೆ ತೊಗೊಂಡು ಹೋಗಿದ್ರೆ ಅಂತಂದ್ರೆ ಏನು ಮಾಡೋದು? ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ರಿಪಲ್ ಆಗುತ್ತೆ. ಯಾವ ಥರದ್ದು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್? ಎಕ್ಸಾಂಪಲ್ ನೋಡಿ, ಆಂಟಿಮೋನಿ, ಬಿಸ್ಮತ್,
ಕಾಪರ್, ಗೋಲ್ಡ್, ಸಿಲ್ವರ್, ಕ್ವಾರ್ಟ್ಸ್, ಮೆರ್ಕುರಿ, ಆಲ್ಕೋಹಾಲ್, ವಾಟರ್, ಹೈಡ್ರೋಜನ್, ಏರ್, ಆರ್ಗನ್ ಎಕ್ಸೆಟ್ರಾ ಇವೆಲ್ಲ ಏನು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂದರೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೋಬೇಕು. ಒಂದು, ಇವು ರಿಪಲ್ ಆಗುತ್ತೆ ಮ್ಯಾಗ್ನೆಟಿಂದ. ಇನ್ನೂ ಒಂದು, ಅದ್ರದ್ದು ಸಸೆಪ್ಟಬಿಲಿಟಿ ಲೆಸ್ಸರ್ ಇರುತ್ತೆ, ಸ್ಮಾಲ್ ಇರುತ್ತೆ, ಮತ್ತು ನೆಗೆಟಿವ್ ಡೈರೆಕ್ಷನಲ್ಲಿ ಇರುತ್ತೆ ಅಥವಾ ಆಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ಬೋದು. ಎಕ್ಸಾಂಪಲ್ಸು ಸಹ ನೆನ್ಪಿಟ್ಕೊಳ್ಳಿ, ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಇನ್ನೊಂದು ನೋಡಿ, ವೆನ್ ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ದ ಲೈನ್ಸ್ ಆಫ್ ಫೋರ್ಸ್ ಟೆಂಡ್ ಟು ಅವಾಯ್ಡ್ ದ ಸಬ್ಸ್ಟಾನ್ಸ್. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇಟ್ಟರೆ ಇದ್ರ ಮುಖಾಂತರ ಪಾಸೇ ಆಗಲ್ಲ. ಏನಾಗ್ಬಿಡುತ್ತೆ ನೋಡಿ, ಡೈವರ್ಟ್ ಆಗೋಗ್ಬಿಡುತ್ತೆ, ಸಪ್ರೇಟ್ ಆಗೋಗ್ಬಿಡುತ್ತೆ. ಯಾಕೆ, ರಿಪಲ್ ಆಗ್ತಾ ಹೊರಾಗುತ್ತಲ್ಲ. ರಿಪಲ್ ಆದರೆ ಏನಾಗುತ್ತೆ, ಯಾವುದಕ್ಕೂ ಜೊತೆಗೆ ಹೋಗಲ್ಲ, ಸಪ್ರೇಟ್ ಆಗಿ ಹೋಗ್ಬಿಡುತ್ತೆ. ಓಕೆ, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ನೋಡಿ ಸಪ್ರೇಟ್ ಆಗಿ ಹೋಗ್ತಾ ಇದೆ. ಇದು ಡಯಾಮ್ಯಾಗ್ನೆಟಿಕ್. ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂದೇನು? ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆರ್ ದೋಸ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಫ್ರೀಲಿ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟ್. ಏನಾಗುತ್ತೆ, ಆಪೋಸಿಟ್ ಆಫ್ ಡಯಾಮ್ಯಾಗ್ನೆಟ್. ಯಾಕೆ ಇದು ನೆಗೆಟಿವ್ ಎಲ್ಲಿತ್ತು, ಇದು ಪಾಸಿಟಿವ್ ಎಲ್ಲಿದಾನ? ಸಸೆಪ್ಟಬಿಲಿಟಿ ಪಾಸಿಟಿವ್ ಇದೆ ಬಟ್ ಸ್ಮಾಲ್ ಇದೆ, ಆದ್ರೆ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಅಟ್ರಾಕ್ಟ್ ಆಗುತ್ತೆ ಅಂದ್ರೆ ನೋಡಿ, ಇಲ್ಲಿ ನೋಡಿ ಅಲೈನ್ಮೆಂಟ್ ನೋಡಿ ಹೇಗಿದೆ, ಮ್ಯಾಗ್ನೆಟ್ ಇಲ್ಲಿದೆ, ಓಕೆ, ಇದ್ರ ಮುಖಾಂತರನೇ ಹೋಗ್ತಾ ಇದೆ, ಹೀಗೆ ಹೋಗ್ತಾ ಅಟ್ರಾಕ್ಟ್ ಆಗ್ತಾ ಇದೆ ನೋಡಿ. ಈ ಲೈನ್ಸ್ ಮ್ಯಾಗ್ನೆಟಿಕ್ಗೆ ಫೀಲ್ಡ್ಸ್ಗೆ ಅಟ್ರಾಕ್ಟ್ ಆಗ್ತಾ ಇದೆ. ಎಕ್ಸಾಂಪಲ್ ಯಾವುದು? ಅಲ್ಯೂಮಿನಿಯಂ, ಕ್ರೋಮಿಯಂ, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂಡ್ ಪ್ಲಾಟಿನಮ್, ಆಕ್ಸಿಜನ್ ಎಕ್ಸೆಟ್ರಾ ಇವೆಲ್ಲ ಏನು ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂದ್ರೆ ಏನು? ಇಲ್ಲಿ ನೋಡಿ ಇನ್ನೊಂದು ಪಾಯಿಂಟ್, ದ ಲೈನ್ಸ್ ಆಫ್ ಫೋರ್ಸ್ ಪ್ರಿಫರ್ ಟು ಪಾಸ್ ಥ್ರೂ ದ ಸಬ್ಸ್ಟಾನ್ಸ್ ರಾದರ್ ದನ್ ಏರ್. ನೋಡಿ, ಈ ತರ ಏರಲ್ಲಿ ಹೋಗೋದಕ್ಕಿಂತ ಮೆಟೀರಿಯಲ್ ಮುಖಾಂತರ ಪಾಸ್ ಆಗೋದಕ್ಕೆ ಇಷ್ಟಪಡ್ತವೆ, ಅದು ಪ್ಯಾರಾಮ್ಯಾಗ್ನೆಟಿಕ್. ಫೆರೋಮ್ಯಾಗ್ನೆಟಿಕ್ ಅಂದ್ರೆ, ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆರ್ ದೋ ಸಬ್ಸ್ಟೆನ್ಸ್ ವಿಚ್ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟ್. ತುಂಬಾ ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗುತ್ತೆ, ಯಾವುದು ಬಿಡಲ್ಲ. ನೋಡಿ ಇಲ್ಲಿ ನೋಡಿ, ಇಲ್ಲ ನಾವು ಒಂದು ಲೈನ್ ಹೋಗ್ತಾ ಇದೆ, ಇಲ್ಲಿ ನೋಡಿ ಎಲ್ಲಾನು ಹತ್ರಕ್ಕೆ ಇದಾವೆ, ತುಂಬಾ ಲೈನ್ಸ್ ಇದ್ರ ಅಟ್ರಾಕ್ಟೇ ಮಾಡಿಬಿಟ್ಟಿದೆ. ಎಕ್ಸಾಂಪಲ್ ಯಾವುದು? ಐರನ್, ಕೋಬಾಲ್ಟ್, ನಿಕ್ಕಲ್, ಗ್ಯಾಡೋಲಿನಿಯಂ, ಲೀನಿಯಂ, ಓಕೆ, ಡಿಸ್ಪ್ರೋಸಿಯಂ ಎಕ್ಸೆಟ್ರಾ. ದ ಲೈನ್ಸ್ ಆಫ್ ಫೋರ್ಸ್ ಟೆಂಡ್ ಟು ಕ್ರೌಡ್ ಇನ್ ಟು ದ ಸ್ಪೆಸಿಮೆನ್. ಅಂದ್ರೆ ಕ್ರೌಡ್ ಆಗಬಹುದು, ಅಂದ್ರೆ ಎಲ್ಲ ಒಟ್ಟಿಗೆ ಹೋಗ್ಬಿಡ್ತಾವ, ಮತ್ತೆ ಎಲ್ಲ ಒಂದೇ ಇದ್ರ ಒಳಗಡೆ ಮ್ಯಾಗ್ನೆಟ್ ಒಳಗೆ ನೋಡಿ ಒಂದೇ ಕಡೆ ಗುಂಚು ಕಟ್ಬಿಟ್ಟಿದೆ, ಬಂಚ್. ಓಕೆ, ಇದು ನಿಮ್ಮ ಡಿಫರೆನ್ಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಅಂಡ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಈ ಟೇಬಲ್ ಅಲ್ಲಿ ಎಷ್ಟೋ ಸಲ ಕ್ವಶನ್ಸ್ ನ ಕೇಳಿದ್ದಾರೆ. ಡು ನಾಟ್ ಮಿಸ್ ದಿಸ್ ಕ್ವಶನ್ಸ್. ಈ ಕ್ವಶನ್ಸ್ ಕಂಪಲ್ಸರಿ ಬರೋಂಥ ಕ್ವಶನರೀಸ್. ಎಕ್ಸಾಮ್ ಅಲ್ಲಿ ಇದರಲ್ಲಿ ಬರಲೇಬೇಕು ಕ್ವಶನ್ಸ್. ಓಕೆ, ಯಾವುದೇ ತರ ಎಕ್ಸಾಮ್ ಇರಲಿ, ಮ್ಯಾಗ್ನೆಟ್ ಅಂತ ಬಂತಂತಂದ್ರೆ ಇದ್ರ ಮೇಲೆ ಕ್ವಶನ್ ಬರಲೇಬೇಕು, ಅಂಡ್ ನಿಮಗೆ ಮಾರ್ಕ್ಸು ಸಹ ಬರಲೇಬೇಕು. ನೀವು ಇದನ್ನ ಇನ್ನೂ ಚೆನ್ನಾಗಿ ರಿಪಿಟೇಷನ್ ಮಾಡಿಕೊಂಡ್ರೆ. ಓಕೆ, ಈಗ ಇನ್ನೂ ಒಂದು ಟೇಬಲ್ ಇದೆ, ಇದನ್ನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಅಲೈನ್ಮೆಂಟ್ ಅಂತ ಕರಿತೀವಿ. ಅಲೈನ್ಮೆಂಟ್ ಏನು? ಅಲೈನ್ಮೆಂಟು ಮ್ಯಾಗ್ನೆಟಿಕ್ ಡೈಪೋಲ್ ಅಲೈನ್ಮೆಂಟ್. ಡೈಪೋಲ್ ಅಂದೇನು? ಎರಡು ಸೇಮ್ ಚಾರ್ಜಸ್ ಒಟ್ಟಿಗೆ ಇದೆ, ಅದು ಡೈಪೋಲ್ ಅಂತ ಕರಿತೀವಿ. ಓಕೆ, ಈಗ ನೋಡಿ, ಅಲೈನ್ಮೆಂಟ್ ಆಫ್ ಡೈಪೋಲ್ ಮೂವ್ಮೆಂಟ್ ಏನು? ಫಸ್ಟ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ನೋಡಿ, ಒಳಗಡೆ ಏನಾದರೂ ಇದನ್ನ ಏನಿಲ್ಲ. ವೆನ್ ನೋ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈಡ್ ಮಾಡಲ್ಲ ಆಗ ಹೆಂಗಿರುತ್ತೆ ನೋಡಿ, ಈ ತರ ಇರುತ್ತೆ, ಎಂಟಿ. ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ್ಮೇಲೆ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಹೇಗೆ ಬಿಹೇವ್ ಆಗುತ್ತೆ ನೋಡಿ, ಹೇಗೆ ಬೇಕಾಗಿ ಹೋಗ್ತಾ ಇದೆ, ಎಲ್ಲ ಒಂದೇ ಕಡೆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಎಲ್ಲ ಲೆಫ್ಟ್ ಸೈಡೇ ಹೋಗ್ತಾ ಇದೆ. ಬಟ್ ನೋಡಿ, ಅಪೋಸಿಂಗ್ ಇನ್ ನೇಚರ್ ಅಂತ ಕೊಟ್ಟಿದ್ದಾರೆ. ಈ ರೆಡ್ ಲೈನ್ಸ್ ನೋಡ್ತಾ ಇದ್ರಲ್ಲ, ಅದು ನಿಮಗೆ ವೇ ಆಫ್ ಅಪ್ಲೈಡ್ ಫೀಲ್ಡ್ ಹೀಗೆ ಬರ್ತಾ ಇದೆ, ಅಪ್ಲೈಡ್ ಫೀಲ್ಡ್ ಹೀಗೆ ಹೋಗ್ತಾ ಇದೆ. ಬಟ್ ಅವು ಒಳಗಡೆ ಇರೋ ಮೆಟೀರಿಯಲ್ಸ್ ಹೇಗೆ ಬರ್ತಾ ಇದಾವೆ, ಅದು ಆಟಮ್ಸ್ ಅಂತ ಕರ್ಕೊಳ್ಳಿ, ಆಪೋಸಿಟ್ ಅಲ್ಲಿ ಬರ್ತಾ ಇದಾವೆ. ಅದಕ್ಕೆ ಇದನ್ನ ಏನಂತೀವಿ, ಸಸೆಪ್ಟಬಿಲಿಟಿ ಈಸ್ ಲೆಸ್ಸರ್ ಬಟ್ ನೆಗೆಟಿವ್. ಡಯಾಮ್ಯಾಗ್ನೆಟಿಕ್ ಕ್ಲಿಯರ್ ಆಯ್ತಾ? ಪ್ಯಾರಾಮ್ಯಾಗ್ನೆಟಿಕ್ ನೋಡಿ, ಡೈರೆಕ್ಷನ್ ಯಾವ್ದು ಡೈರೆಕ್ಷನ್ ಅಲ್ಲಿ ಅಲೈನ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅದೇ ಡೈರೆಕ್ಷನ್ ಅಲ್ಲೇ ಇವನು ಹೋಗ್ತಾ ಇದಾವೆ. ಬಟ್ ಅಷ್ಟು ಕ್ಲಿಯರ್ ಇಲ್ಲ, ಒಂದು ಲೆವೆಲ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ನೋಡಿ. ಒಂದು ಹಿಂಗೆ ಕ್ರಾಸ್ ಹೋಗ್ತಾ ಇದೆ, ಇನ್ನೊಂದು ಹಿಂಗೆ ಹೋಗ್ತಾ ಇದೆ, ಇನ್ನೊಂದು ಮ್ಯಾಕ್ ಹೋಗ್ತಾ ಇದೆ, ಒಂದು ಕೆಳಗೆ ಹೋಗ್ತಾ ಇದೆ, ಇನ್ನೊಂದು ಆದ್ಮೇಲೆ ಸ್ಟ್ರೈಟ್ ಹೋಗ್ತಾ ಇದೆ. ಇದರ ಹೆಚ್ಚು ಕಡಿಮೆನಲ್ಲಿ ಹೋಗ್ತಾ ಇರೋದು, ಬಟ್ ಒಂದೇ ಈ ಸೈಡೇ ಹೋಗ್ತಾ ಇದಾವೆಲ್ಲ, ಅಷ್ಟು ಕ್ಲಿಯರ್ ಇಲ್ಲ. ಬಟ್ ನೆಕ್ಸ್ಟ್ ಅಲ್ಲಿ ನೋಡಿ, ಫೆರ್ರೋಮ್ಯಾಗ್ನೆಟಿಕ್ ಅಂದ್ರೆ ಏನು? ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ, ಲಾರ್ಜ್ ವ್ಯಾಲ್ಯೂ ಅಂಡ್ ಪಾಸಿಟಿವ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಏನು? ಯಾವ ಡೈರೆಕ್ಷನ್ ಅದೇ ಡೈರೆಕ್ಷನ್ ಅಲ್ಲೇ ನೀಟಾಗಿ ಮೂವ್ ಆಗ್ತಾ ಇದಾವೆ ನೋಡಿ, ಯಾವುದೇ ತರ ಜಾಸ್ತಿ ಡಿಸ್ಟರ್ಬೆನ್ಸ್ ಇಲ್ಲ.
ಅದೇ ಫೀಲ್ಡಲ್ಲಿ ಮೂವ್ ಆಗ್ತಾ ಇದ್ದಾವೆ, ಅಲೈನ್ಡ್ ಆಗಿದ್ದಾವೆ ಅಂತ ಅರ್ಥ. ಇದು ಅಲೈನ್ಡ್ ಆಗಿದೆ, ಪ್ಯೂರ್ಲಿ ಅಲೈನ್ಡ್, ಎರಡರಲ್ಲೂ ಅಲೈನ್ಡ್ ಇದೆ. ನೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈಡ್ ಇದ್ದಾಗ ಅಲೈನ್ಡ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈಡ್ ಮಾಡಿದಾಗ ಇನ್ನೂ ಜಾಸ್ತಿ ಅಲೈನ್ಡ್ ಇರುತ್ತೆ. ಪ್ಯಾರಾಮ್ಯಾಗ್ನೆಟಿಕ್ ನೋಡಿ ರ್ಯಾಂಡಮ್ ಆಗಿ ತಿರುಗ್ತಾ ಇರ್ತವೆ. ಬಿಫೋರ್ ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡದೇ ಇದ್ದಾಗ ರ್ಯಾಂಡಮ್ ಆಗಿ ತಿರುಗ್ತಾ ಇರ್ತವೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ ಮೇಲೆ ಅಲೈನ್ಡ್ ಆಗ್ತವೆ. ಬಟ್ ನಾಟ್ ಮಚ್ ಆಸ್ ಫೆರ್ರೋ ಆ್ಯಂಡ್ ಫೆರಿ ಮ್ಯಾಗ್ನೆಟಿಸಮ್. ಡಯಾಮ್ಯಾಗ್ನೆಟಿಸಮ್ ಅಲ್ಲಂತೂ ಫಸ್ಟ್ ಆಫ್ ಆಲ್ ಡೈಪೋಲ್ಸೇ ಇರಲ್ಲ, ಎಂಟಿ, ನೋ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಂದರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ಅಪೋಸ್ ಆಗ್ತಾ ಇರ್ತವೆ, ಆಪೋಸಿಟಲ್ಲಿ ಬರ್ತಾ ಇರ್ತವೆ, ಅದು ಡಯಾಮ್ಯಾಗ್ನೆಟಿಸಮ್. ಇವು ಮೂರು ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಇವು ಮೂರು ಅರ್ಥ ಆಯ್ತು ಅಂತಂದರೆ ನಿಮಗೆ ಮ್ಯಾಗ್ನೆಟಿಸಮಲ್ಲಿ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಬಗ್ಗೆ ನಿಮಗೆ ತಿಳ್ಕೊಂಡಿದ್ದಂಗೆ. ಇವು ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್, ಪ್ಯಾರಾಮ್ಯಾಗ್ನೆಟಿಕ್ ಆ್ಯಂಡ್ ಫೆರೋಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಓಕೆ, ಇದಕ್ಕೆ ರೈಟ್ ಆನ್ಸರ್ ಬಂದು ನಿಮಗೆ ಫೆರೋಮ್ಯಾಗ್ನೆಟಿಕ್ ಆಗಿರುತ್ತೆ. ಎ ಪರ್ಮನೆಂಟ್ ಮ್ಯಾಗ್ನೆಟ್ ಹ್ಯಾಸ್ ದ ಕೆಪಾಸಿಟಿ ಟು ಅಟ್ರಾಕ್ಟ್. ಏನು ಒಂದು ಪರ್ಮನೆಂಟ್ ಮ್ಯಾಗ್ನೆಟ್ ಅಂತಂದರೆ ಏನು ಅಟ್ರಾಕ್ಟ್ ಮಾಡುತ್ತೆ? ಎಲ್ಲ ಸಬ್ಸ್ಟೆನ್ಸ್ನ ಅಟ್ರಾಕ್ಟ್ ಮಾಡುತ್ತಾ? ಇಲ್ಲ, ಓನ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರೋಂಥ ಮೆಟೀರಿಯಲ್ಸ್ನ ಮಾತ್ರನೇ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದು ರಾಂಗ್ ಆಪ್ಷನ್. ಸಮ್ ಸಬ್ಸ್ಟೆನ್ಸಸ್, ಸಮ್ ಅಂತ ಇದ್ದಾಗ ಇನ್ನೂ ಸಮ್ ಅನ್ನೋದು ಅದನ್ನು ಕನ್ಫ್ಯೂಷನಲ್ಲೇ ಬರುತ್ತೆ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಓನ್ಲಿ ಫೆರ್ರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಫೆರ್ರೋ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಈಗ ಏನು? ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಏನಿರುತ್ತೆ? ಲಾರ್ಜ್ ಅಂಡ್ ಪಾಸಿಟಿವ್. ಅಲೈನ್ಮೆಂಟ್ ಹೆಂಗಿರುತ್ತೆ? ಅಲೈನ್ಡ್ ಆಗಿರುತ್ತೆ. ಯಾವಾಗ? ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ. ಇದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಹೆಚ್ಚು ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಅಲೈನ್ಡ್ ಆಗಿರುತ್ತೆ. ಯಾವುದು? ಫೆರ್ರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಓಕೆ, ಪಾಸಿಟಿವ್ನಲ್ಲಿ ಇರುತ್ತೆ. ಸೊ ಇದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಇಷ್ಟು ಗೈಸ್. ಮತ್ತೆ ನೆಕ್ಸ್ಟ್ ನಾನು ಇನ್ನೂ ಕೆಲವು ಕ್ವಶನ್ಸ್ನ ತೊಗೊಂಬರ್ತೀನಿ ನಿಮ್ಮ ಮುಂದೆ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಿಮ್ಮ ಗೆಳೆಯರಿಗೂ ಸಹ ಶೇರ್ ಮಾಡಿ, ಅವರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದೆ ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಕಮೆಂಟ್ ಮಾಡಿ ಗೈಸ್, ಆದಷ್ಟು ಕಮೆಂಟ್ ಮಾಡಿ. ಸೊ ದಟ್ ನನಗೆ ನೀವು ನೋಡಿದ್ದೀರಾ ನನ್ನ ವಿಡಿಯೋನ ಅಂತ ನನಗೊಂದು ಬಿಲೀವ್ನೆಸ್ ಬರುತ್ತೆ. ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ದಯಮಾಡಿ ಕಮೆಂಟ್ ಮಾಡಿ. ಆ್ಯಂಡ್ ಅರ್ಥ ಆಗಿದ್ರೂ ಸಹ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಕಮೆಂಟ್ ಮಾಡಿ. ಓಕೆ, ಆ್ಯಂಡ್ ಇನ್ನೂ ಏನಾದರೂ ಇದು ಬಿಟ್ಟು ಬೇರೆ ಕ್ವಶನ್ಸ್ ಇದೆ ಸರ್ ಮ್ಯಾಗ್ನೆಟಿಸಮ್ ಮೇಲೆ ಇನ್ನೂ ಕೆಲವು ಕ್ವಶನ್ಸ್ ನನಗೆ ಗೊತ್ತಾಗಿಲ್ಲ, ಆ ಕ್ವಶನ್ಸ್ ಏನಾದರೂ ಸಾಲ್ವ್ ಮಾಡಬೇಕು ಅಂತಂದರೆ ದಯಮಾಡಿ ಈ ನಂಬರ್ಗೆ ಕಳಿಸಿ, ನಾನು ಅದನ್ನು ಸಾಲ್ವ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ವಿಡಿಯೋ ಮಾಡಿ ಹಾಕ್ತೀನಿ ಗೆಳೆಯರ. ಓಕೆ, ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಮತ್ತೆ ಸಿಗುವ ನೆಕ್ಸ್ಟ್ ಸೆಷನಲ್ಲಿ. ಆ್ಯಂಡ್ ಸಿ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.